ನಾನು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಎಲ್ಲದಕ್ಕೂ ಒಂದು ತನಿಖೆ ಅನ್ನೋದಿದೆ. ತನಿಖೆ ಆಗಿ ಅದರ ವರದಿ ಆಚೆ ಬಂದ ನಂತರ ಯಾರು ಆರೋಪಿ ಇದ್ದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಇವಾಗ ರಾಜ್ಯ ಸರ್ಕಾರ ತನಿಖೆ ನಡೆಸ್ತಿರುವಾಗ ಸಡನ್ನಾಗಿ ಇಡಿ ಬಂದು ಇಂಟರ್ಫಿಯರ್ ಮಾಡಿರೋದು ಯಾಕೆ? ಆಫ್ಟರ್ BJP's ಪುವರ್ ಪರ್ಫಾರ್ಮೆನ್ಸ್ ಇನ್ ದಿ ಲೋಕಸಭಾ ಎಲೆಕ್ಷನ್ BJP ಹತ್ರ ಮಾತಾಡೋಕ್ಕೆ ಏನಿರಲಿಲ್ಲ. ಇವಾಗ ನಾನು ಲಿಸ್ಟ್ ಹೇಳಕ್ಕೆ ಹೋದರೆ, ನ್ಯಾಷನಲ್ ವೈಸ್ ನಾನು ಲಿಸ್ಟ್ ಹೇಳಕ್ಕೆ ಹೋದರೆ 2014ರಿಂದ ಇದುವರೆಗೂ 25 ದೊಡ್ಡ ನಾಯಕರು BJPಯನ್ನು ಸೇರಿ ಭಾರತೀಯ ಜನತಾ ಪಾರ್ಟಿ ಇದ್ದಿದ್ದು ಇವತ್ತು ಭ್ರಷ್ಟಾಚಾರಿ ಜನತಾ ಪಾರ್ಟಿ ಆಗಿದೆ. ಆಗಿಲ್ಲ ಅಂತ ಹೇಳಕ್ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಭ್ರಷ್ಟಾಚಾರದ ಆರೋಪಗಳು ಅಲ್ಲಿಂದನೇ ಶುರು ಮಾಡೋಣ. ಒಂದು ಕಡೆ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಇದರ ನಡುವೆ ಮೂಡಾದಲ್ಲಿ ನಡೆದಿರುವಂಥ ಒಂದು ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಈ ಮೂಡಾದಲ್ಲಿ ಏನಾಗಿದೆ, ಯಾರೆಲ್ಲ ಪಾತ್ರ ಇದೆ, ಅಧಿಕಾರಿಗಳಿಗೆ ಏನಾಯಿತು, CM ಅವರ ಪತ್ನಿ ಹೆಸರಲ್ಲಿದ್ದಂಥ ಜಾಗ ಯಾವುದು, ಅವ್ರ ಹೆಸರಲ್ಲೇ ಇಲ್ಲ ಅಂತೇಳಿ ಒಬ್ರು ಹೇಳ್ತಾರೆ. ಇವತ್ತು ಖುದ್ದು HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಪ್ರೆಸ್ ಮೀಟನ್ನು ಮಾಡಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಕುಮಾರಸ್ವಾಮಿ ಅವರು ಏನು ಮಾತಾಡಿದ್ರೆ ಮೊದಲು ಅದೊಂದು ಕೇಳ್ಕೊಂಬೋಣ, ಆಮೇಲೆ ಚರ್ಚೆ ಮುಂದುವರಿಸ್ತೇನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಯ್ಯೋ ನನ್ನ ಜಮೀನು, ನನ್ನ ಪತ್ನಿ ತಗೊಂಡಿರೋ ಜಮೀನು, ಅದು ಖರೀದಿ ಮಾಡಿರೋದು 62 ಕೋಟಿ ಕೊಟ್ಬಿಟ್ರಿ, ಈಗಲೂ ತಗೊಂಡ್ಬಿಡ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಆ ಜಮೀನು ಯಾರ್ದು? ಏನು ಇವ್ರ ಪಿತ್ರಾರ್ಜಿತ ಆಸ್ತಿನ, ಇಲ್ಲ ದಾನ ಕೊಟ್ರಲ್ಲ ಇವ್ರ ಹೆಂಡತಿ ತಮ್ಮ ಅವ್ರು ಸಂಪಾದನೆ ಮಾಡಿದ್ದ ಆಸ್ತಿನ, ಪಿತ್ರಾರ್ಜಿತ ಆಸ್ತಿನ? ಅದು 98ಕ್ಕೆ ಡಿನೋಟಿಫಿಕೇಶನ್ ಮಾಡ್ಕೊಂಡಿದ್ದೀರಿ. ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ಈ ಒಂದು ಪ್ರಕರಣ ನಡೆದಾಗ ಈಗ ಮೂಡ ವಿಚಾರ, ವಾಲ್ಮೀಕಿ ವಿಚಾರವನ್ನು ಮಾತಾಡ್ಕೊಂಬಂದ್ವಿ. ಈಗ ಮೂಡ ವಿಚಾರದಲ್ಲಿ ಗಮನಿಸೋದಾದರೆ ಅಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ಗಂಭೀರವಾದಂಥ ಆರೋಪಗಳು. ಸೂರ್ಯ ಮುಕುಂದರಾಜ್ ಅವರು ಏನು ಹೇಳ್ತೀರಿ? ಈಗ ಕುಮಾರಸ್ವಾಮಿ ಹೇಳಿದ್ರೆ ಅವ್ರ ಹೆಸರಲ್ಲೇ ಇರಲಿಲ್ಲ. ಇಲ್ಲ, ಅದನ್ನು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಈ ರೀತಿ ಅನೇಕ ದಾಖಲೆಗಳನ್ನ ಸ್ಪಷ್ಟೀಕರಣ ಏನು ಕೊಟ್ಟಿದ್ದಾರೆ? CM ಬೈಟ್ ಕೂಡ ಇದೆ, ಅದನ್ನು ಕೂಡ ಕೇಳ್ಕೊಂಬೋಣ. ಇದರಲ್ಲಿ ಯಾವುದೇ ಕನ್ವರ್ಷನ್ ಆಗಿರೋದು ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಅವ್ರು ನೋಡಿದೆ, ನಾನು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅಲ್ವಾ? ಇದರಲ್ಲಿ ಯಾವ ಅಧಿಕಾರನೂ ದುರುಪಯೋಗ ಆಗಿಲ್ಲ. ಲೀಗಲ್ ಆಗಿ ಎಲ್ಲ ನಡೆದಿದೆ, ಅಬ್ಸಲ್ಯೂಟ್ಲಿ ಲೀಗಲ್ ಆಗಿದೆ. ಇದರಲ್ಲಿ ಯಾವುದೇ ಕನ್ವರ್ಷನ್ ಆಗಿರೋದು ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಅವ್ರು ನೋಡಿದೆ, ನಾನು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅಲ್ವಾ? ಇದರಲ್ಲಿ ಯಾವ ಅಧಿಕಾರನೂ ದುರುಪಯೋಗ ಆಗಿಲ್ಲ. ಲೀಗಲ್ ಆಗಿ ಎಲ್ಲ ನಡೆದಿದೆ, ಅಬ್ಸಲ್ಯೂಟ್ಲಿ ಲೀಗಲ್ ಆಗಿದೆ. ನಿಮಿಷ ಬರ್ತೀನಿ. ರಾಮ್ ಅವ್ರನ್ನ ಕೇಳ್ಬೇಕು, ಯಾವುದು ಅಧಿಕಾರ ದುರುಪಯೋಗ ಆಗೇ ಇಲ್ಲ ಅಂತ ಹೇಳ್ತಾರಲ್ಲ, ಕ್ಲೀನ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲ, ಸಿದ್ದರಾಮಯ್ಯನವರು ಯಾವುದೋ ಅಧಿಕಾರ ಆಗಿ ದುರುಪಯೋಗ ಆಗಿಲ್ಲ. ವಾಲ್ಮೀಕಿ ನಿಗಮದಲ್ಲೂ ದುರುಪಯೋಗ ಆಗಿಲ್ಲ. ಅವರೊಬ್ಬ ಮುಖ್ಯಮಂತ್ರಿಗಳು, ಅವರ ಮುಖ್ಯಮಂತ್ರಿಗಳಾಗಿ ಇದ್ಕೊಂಡು ಅವ್ರ ಇಲಾಖೆಗೆ ಗೊತ್ತಿಲ್ಲದಂಗೆ ಯಾವುದೇ ಹಣ ವಹಿವಾಟು ನಡೆದಿಲ್ಲ. ಅವರೊಬ್ಬ ಹಣಕಾಸಿನ ಮುಖ್ಯಮಂತ್ರಿಗಳು, ಹಣಕಾಸಿನ ಮಂತ್ರಿಗಳು ಸಹ ಅವರ ಅಭಿಪ್ರಾಯ ಇಲ್ಲದೆ, ಅವ್ರ ಸೂಚನೆ ಇಲ್ಲದೆ ಯಾವತ್ತೂ ನಾಗೇಂದ್ರ ಒಬ್ಬರೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಹಿಂದೆ ಇರ್ತಕ್ಕಂಥ ಸೂತ್ರಧಾರರೇ ಮುಖ್ಯಮಂತ್ರಿಗಳು. ಈ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು. ಒಂದನೇದು ಅವ್ರ ನೈತಿಕ ಜವಾಬ್ದಾರಿ ಇರುತ್ತು. 15 MLAಗಳಿದ್ದಾರೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ವಾಲ್ಮೀಕಿ ಸಮಾಜದ 15 MLAಗಳು, 2 MP ಅವ್ರು ಹೇಳಬೇಕು, ನಮ್ಮ ಹಣ ದುರ್ಬಳಕೆ ಆಗಿದೆ, ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆಗಿದೆ, ನಾವು ರಾಜೀನಾಮೆ ಕೊಡ್ತೀವಿ ಅಂತ ಎಚ್ಚರಿಕೆ ಕೊಡಬೇಕಾಗಿತ್ತು. ಕನಿಷ್ಠ ಆ ಕೆಲಸನೂ ಮಾಡಲಿಲ್ಲ. ಎಲ್ಲ ಬಾಯಿಗೆ ಬೀಗ ಹಾಕೊಂಡು ಸೆಂಬ್ರೆ ಕೂತಿದ್ದಾರೆ. ಇದೆಲ್ಲ ಸುರ್ಜಿವಾಲ ಅವರ ಕರ್ನಾಟಕದ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜಿವಾಲ ಎಲ್ಲೆಲ್ಲಿ ಅಕ್ರಮವಾಗಿ ಹಣದ ಸಂಪಾದನೆ ಮಾಡಬಹುದು ಮಾಡಿ ಕಳಿಸಿ ಅಂತಕ್ಕಂಥ ಮುಕುಂದರಾಜ್ ಮಾತಾಡೋ ಅಕ್ರಮವಾಗಿ ಸಂಪಾದನೆ ಮಾಡತಕ್ಕಂಥ ದಾರಿ ಆ ಹಣ 187 ಕೋಟಿ ಗೊತ್ತಾ ನಿಮ್ಗೆ? ಆ ಹಣ ನಾನೊಬ್ಬ ಪರಿಶಿಷ್ಟ ಭ್ರಷ್ಟಾಚಾರ ಆಗಿದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಭ್ರಷ್ಟಾಚಾರಿ ಜನತಾ ಪಾರ್ಟಿ. ಮಾತಾಡಬೇಡಿ, ನಿಮ್ಮ
ನೀವು ಇನ್ನ ಕಾಂಗ್ರೆಸ್ ತನಿಖೆ ಹೋಗ್ತಾರಲ್ಲ ಆಗಿಲ್ಲ, ನೀವು. ಏನಿಲ್ಲ. ನೀವು ಮುಸಲ್ಮಾನರು ನೀವು ಹೋಗ್ತಾರ protest ಬಂದಿದ್ರಿ. ಮಾಡಿದ್ರೆ ನಿಮಗೆ ಹಂಗೆ- ಸಂಬಂಧ ಇಲ್ಲದ ವಿಷಯ. ಇವತ್ತು ಅದೆಲ್ಲ ಸಂಬಂಧ ನೀವು ಇರ್ತಕ್ಕಂಥ ಮಾತಾಡಂಗಿಲ್ರಿ. ವಿಷಯ ನಾನು ಅದೆಲ್ಲ ನೀವು ಪರಿಶಿಷ್ಟ ಮಾತಾಡಂಗಿಲ್ರಿ. ಜಾತಿಗಳಿಗೆ ಸೇರಿದಂತ ವ್ಯಕ್ತಿ. ನಾನೊಬ್ಬ ಬಾಬಾ ಸಾಹೇಬ್ ನಾಗರಿಕ. ಅಂಬೇಡ್ಕರ್ ಅವರು ಎಲ್ಲರೂ ಪ್ರಶ್ನೆ ಮೀಸಲಾತಿಯನ್ನು ಮಾಡ್ಬೋದು. ಕೊಟ್ಟು ಇವಾಗ ಇವತ್ತು ಇವ್ರು ಪರಿಶಿಷ್ಟ ಪತ್ರಕರ್ತರು, ಪಂಗಡಗಳಿಗೆ, ಇವ್ರು ಪರಿಶಿಷ್ಟ ಪ್ರಶ್ನೆ ಜಾತಿಗಳಿಗೆ, ಮಾಡ್ಬೋದು. SCP ಅದೆಲ್ಲ ಯೋಜನೆ, TSP ನಿಮ್ಮ ಹತ್ರ ಯೋಜನೆಗಳನ್ನ ಮಾತಾಡೋ ಬಡವರ ಫ್ಯಾಕ್ಟ್ ಇಲ್ಲ ಜಾತಿಗಳಿಗೆ ಇಲ್ಲ ಕೊಟ್ಟಿರ್ತಕ್ಕಂಥ ಹಣ. ಈ ಹಣ ಫ್ಯಾಕ್ಟ್ ಇಲ್ಲ, ದುರ್ಬಳಕೆ ಆಗ್ತಾ ಇದೆ. ಫ್ಯಾಕ್ಟ್ ಇಲ್ಲ ದುರ್ಬಳಕೆ ಅಂತ ಹೇಳಿ. ಆಗ್ತಾ ಇದ್ರೆ ಸುಮ್ಮನೆ ಏನಿದೆ? ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಏನ್ ನಾನು- ರಾಮೋರೆ, ನಾನು ರಾಮೋರೆ, ಒಬ್ಬ ಒಂದ್ ನಿಮಿಷ, ಮುಸ್ಲಿಂ ರಾಮೋರೆ, ಒಂದ್ ನಿಮಿಷ, ಒಂದ್ ನಿಮಿಷ. ರಾಮೋರೆ, ಒಂದ್ ನಿಮಿಷ. ಒಂದ್ ನಿಮಿಷ, ರಜಾಕ್ ಒಂದ್ ನಿಮಿಷ. ರಾಮೋರೆ. ಬಿಚ್ಚಿ ಬಿಚ್ಚಿ ಒಂದೊಂದನ್ನೇ ಹೇಳ್ತಾ ಮಾತಾಡಿ ಎಲ್ಲದಕ್ಕೂ ಮುಕ್ತ ಫ್ಯಾಕ್ಟ್ ಹೇಳಿ. ಲೀಡರ್ ಆಗಕ್ ಹೋಗ್ಬೇಡಿ. ಫ್ಯಾಕ್ಟ್ ಹೇಳಿ. ಮೀಡಿಯಾದಲ್ಲಿ ಕೂತ್ಕೊಂಡು ಯಾವ ಒಂದ್ ನಿಮಿಷ, ಒಂದ್ ನಿಮಿಷ. ಯಾವ ರಜಾಕ್, ರಜಾಕ್, ಬೇಕಾದಂತ ಓಕೆ, ಟೈಮ್ ಅಪ್, ಒಂದ್ ನಿಮಿಷ. ಬಾಬಾ ಸಾಹೇಬ್ ರಾಮೋರೆ, ಒಂದ್ ನಿಮಿಷ. ಕೊಡ್ದು ನಮ್ಗೆ ಅಮೃತ ಕೊಟ್ಟವ್ರೆ. ಈ ಅಮೃತ ಒಂದ್ ನಿಮಿಷ, ಒಂದ್ ನಿಮಿಷ, ರಾಮೋರೆ, ಒಂದ್ ನಿಮಿಷ, ರಾಮೋರೆ, ಒಂದ್ ನಿಮಿಷ. ರಜಾಕ್, ರಜಾಕ್, ನಿಮ್ಗೊಂದು ಪ್ರಶ್ನೆ. ರಾಮೋರೆ, ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. ಒಂದ್ ನಿಮಿಷ, ರಾಮೋರೆ, ರಾಮೋರೆ, ಒಂದ್ ನಿಮಿಷ. ರಜಾಕ್, ರಜಾಕ್, ಒಂದೊಂದು ಪ್ರಶ್ನೆ. ರಜಾಕ್, ಒಂದೊಂದು ಪ್ರಶ್ನೆ. ಈಗ ಬಿಜೆಪಿ ಆಡಳಿತದ ಅವಧಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಚುನಾವಣೆಯ ಸಂದರ್ಭದಲ್ಲಿ ಅದನ್ನ ಎನ್ಕ್ಯಾಶ್ ಮಾಡಿಕೊಂಡಿದ್ದು ಕಾಂಗ್ರೆಸ್. ಹೌದು. ಆದ್ರೆ ಇವತ್ತು ಅಷ್ಟು ಎನ್ಕ್ಯಾಶ್ ಮಾಡಿಕೊಂಡು ಅಭೂತಪೂರ್ವವಾದಂಥ ಗೆಲುವನ್ನ ದಾಖಲಿಸಿ 1 ವರ್ಷ ಕೂಡ ಕಂಪ್ಲೀಟ್ ಆಗಿ ಇನ್ನು 1 ತಿಂಗಳು ಕೂಡ ಆಗಿಲ್ಲ, ಆಗ್ಲೇ ಇಷ್ಟೊಂದು ಕಪ್ಪು ಚುಕ್ಕಿಗಳು ಬರ್ತಿದಾವಲ್ಲ. ನಮ್ಮ ವಾಲ್ಮೀಕಿ ನಿಗಮ ಮಂಡಳಿ ತಗೊಳ್ಳಿ. ವಾಲ್ಮೀಕಿ ನಿಗಮ ಮಂಡಳಿ, ವಾಲ್ಮೀಕಿ ನಿಗಮ ಮಂಡಳಿ, ವಾಲ್ಮೀಕಿ ನಿಗಮ ಮಂಡಳಿ ತಗೊಳ್ಳಿ. ಕೇಳಿ, ಇವಾಗ ಸ್ಟೇಟ್ ಗವರ್ಮೆಂಟ್ ಯಾರು ಹೋರಾಟವನ್ನ ಮಾಡಿದ್ರು, ಪೇಸಿಎಂ ಅಂತೇಳಿ ಪೋಸ್ಟ್ ಗಳನ್ನ ಅಂಟಿಸೋ ಕೆಲಸವನ್ನ ಮಾಡಿದ್ರು, ಅದೇ ನಾಯಕರ ಮೇಲೆ ಇವತ್ತು ಆರೋಪಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ಗೆ ಒಂದು ಕೆಟ್ಟ ಹೆಸರು ತರ್ಸಕ್ಕೋಸ್ಕರ ಓ, ಹಾಗಾದ್ರೆ ಅವ್ಯವಹಾರ ಸುಳ್ಳ. ಅವ್ಯವಹಾರ ಸುಳ್ಳ. ಅವ್ಯವಹಾರ ಆಗಿರೋದು ಸುಳ್ಳು ಅಂತ ಒಪ್ಕೊಳ್ಳಿ. ಮತ್ತೆ ಯಾಕೆ ರಾಜೀನಾಮೆ ತಗೊಂಡ್ರಿ ನಾಗೇಂದ್ರ ಅವ್ರದ್ದು? ತಗೋಬಾರ್ದಿತ್ತು, ರಾಜೀನಾಮೆ ತಗೋಬಾರ್ದಿತ್ತು. ರಾಜೀನಾಮೆ ಏನಕ್ಕೆ ತಗೊಂಡ್ರಿ? ಅಕ್ಸೆಪ್ಟ್ ಮಾಡಬಾರ್ದಿತ್ತು. ಅರವಿಂದ್ ಲಿಂಬಾವಳಿ ರಾಜೀನಾಮೆ ಯಾಕೆ ತಗೊಂಡ್ರಿ? ಅವನಿಗೂ ಇವತ್ತು ಅರವಿಂದ್ ಕೇಜ್ರಿವಾಲ್ ಮೇಲೆ ಆರೋಪ ಬಂದು ಜೈಲಲ್ಲಿ ಇಲ್ವಾ? ಇವಾಗ ಅವ್ರು ಆಡಳಿತ ನಡೆಸ್ತಾ ಇಲ್ವಾ? ಅವ್ರ ತನಿಖೆ ಆಗಲಿ ಅಂತ ಹೇಳಿ ನೀವು ರಾಜೀನಾಮೆ ತಗೋಬಾರ್ದಿತ್ತು. ತಗೋಬಾರ್ದಿತ್ತು ರಾಜೀನಾಮೆಯನ್ನ ನಾಗೇಂದ್ರ ಅವ್ರದ್ದು. ಸಿಗುತ್ತೆ, ತಗೋಬಾರ್ದಿತ್ತು ರಾಜೀನಾಮೆಯನ್ನ. ಹಾಗೆ ನಾನು ಹೇಳ್ತಿರೋದು ಗೊತ್ತಾ, ಅದು ಒಂದು ನೈತಿಕ ಒಂದು ಇದು ನೈತಿಕ ಹೊಣೆ ಹೊತ್ತಿದ್ದೀರ ಅಂತಂದ್ರೆ ಹಗರಣ ಆಗಿದೆ ಅಂತ ಕರ್ಕೊಂಡು ಮೋದಿ ಅವರು ರಾಜೀನಾಮೆ ಕೊಡ್ಬೇಕು. ಈಗ ಒಂದ್ ನಿಮಿಷ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳಾಗಿರೋದು ಸುಳ್ಳ? ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅದು ಆಗಿರೋದು ಎಲ್ಲಾಗಿರೋದು? ಒಂದ್ ನಿಮಿಷ. ಅದು ಒಂದ್ ನಿಮಿಷ, ಒಂದ್ ನಿಮಿಷ. ಬಾರು. ಬರ್ಲಿ, ಬರ್ಲಿ. ಓಕೆ, ಅಲ್ಲ ಬಾರು ನೀವು ಇನ್ನೊಂದು- ವೈಟ್ ಹಾಕೊಂಡು ಮಾತಾಡ್ಲಿ, ಬ್ಲಾಕ್ ಮಾತಾಡ್ಲಿ, ತಗೊಂಡಿದ್ದೀರಾ please, ನೀವು? ಅಲ್ಲ, ಇನ್ನೊಂದು ವಿಚಾರ ಗೊತ್ತಾ? ವೈಟ್ ತಗೊಂಡು ಕೊಟ್ಟು ಬ್ಲಾಕ್ ಇನ್ನೊಂದು ವಿಚಾರ ತಗೊಂಡಿದ್ದೀರಾ? ಹೇಳ್ಬಿಡ್ತೀನಿ, ಇದು ಆಮೇಲೆ ಕೂಗಾಡಿ ನೀವು. ಸತ್ಯನಾ? ನೀವು ಹೇಗೆ ಅದನ್ನ ಪ್ರಚಾರ ಸೇರ್ಸಿ- ಮಾಡ್ತೀರಾ? ಹೇಳಿ. ಒಂದು ವೇದಿಕೆ ಇನ್ನೊಂದು- ಕೊಟ್ಟಿದೆ ರಿಪಬ್ಲಿಕ್ ಟಿವಿ. ನೆನ್ನೆ- ಈ ವೇದಿಕೆಯನ್ನು ಸರಿಯಾದ ರೀತಿಯಲ್ಲಿ ಜನಕ್ಕೆ ಮೆಸೇಜ್ ಹೋಗ್ಲಿ. ಅದೇ ಇವತ್ತು ಕೊಡ್ತಾ ನೋವು ಇದ್ದೀನಿ. ಉಂಡಂತ ಸಮಾಜದಿಂದ ಕೇಳಿಸ್ಕೊಳ್ಳಿ, ಬಂದಂತ ನೀವು ನಾನು ನೋವುಂಡಿದ್ದೀರಿ, ನಾನು BJP ಲಿ ಹೇಳಬೇಕಾಗ್ತದೆ. ಇರ್ತಾ ಇಲ್ಲ. ನಿಮ್ಮಂಗೆ ಎಲ್ಲ ನಾಲ್ಕು ನೀವು ಹಾಕೊಂಡು ನೋವುಂಡಿದ್ದೀರಿ, ತಿಪ್ಪೆ ಸಲಹೆ ಬೇಕಾಗಿತ್ತು. ತಿಪ್ಪೆ ಸಲಹೆ BJP ಇತ್ತಲ್ಲ, ದಲಿತ ನಾವು ವಿರೋಧಿ ಉಪಯೋಗಿಸ್ಬೇಕಾಗಿತ್ತು. ಪಕ್ಷ ರಜಾಕ್ ಅವರು ನೀವು ಉಪಯೋಗಿಸಿಲ್ಲ, ಇವತ್ತು ಕಾಂಗ್ರೆಸ್ ಬಂದ್ಬಿಟ್ಟು ವಕ್ತಾರರು- ಅದನ್ನ ಡೈವರ್ಟ್ ಮಾಡಿ ಹೇಳ್ತೀನಿ. ಒಂದು ನಿಮಿಷ. ರಜಾಕ್ ಅವರು ಯಾವ ಸುಳ್ಳು ಇವತ್ತು ಕಾಂಗ್ರೆಸ್ ಈಗ ಮುಖಂಡರಾದ್ರು ಬಿಡಿ. ವಕ್ತಾರರಾದ್ರು ನೀವು ಈಗ ಇನ್ನೊಂದು ಇವತ್ತು ನಮ್ಮ ವಿಚಾರ. ನೆನ್ನೆ ಒಂದ್ ನಿಮಿಷ, ಯಾವ ಒಂದ್ ನಿಮಿಷ, ವಿಚಾರ ಒಂದ್ ನಿಮಿಷ, ಇವತ್ತು ಅದಕ್ಕೆ ಅಲ್ಲ, ನಿಮಗೆ ಏನು ಎಲ್ಲಿಂದ ಗೊತ್ತಿಲ್ಲ ಅಂದ್ರೆ ನೀವು ಇದೇನ ಮಾತಾಡಕ್ ಬರೋದು? ಎಲ್ಲಿಂದ ಅಲ್ಲಿ ಕೂಡ ಇಲ್ಲ, ನಿಮಗೆ ಏನು ಸರ್, ಗೊತ್ತಿಲ್ಲ ಒಂದ್ ಅಂದ್ರೆ ನಿಮಿಷ, ಎಲ್ರಿಗೂ ರಾಮೋರೆ. ಗೊತ್ತು. ರಜಾಕ್, ರಜಾಕ್, ಇದೇನ ಒಂದ್ ನಿಮಿಷ, ಮಾತಾಡಕ್ ರಜಾಕ್, ಬರೋದು ರಜಾಕ್, ನಿಮ್ಗೆ? ಓಕೆ, ಹೌದು, ಓಕೆ. ಇದೇ ಮಾತಾಡಿ. Topic ಮಾತಾಡಿ, ಈ ನೋವು- ರಜಾಕ್, ಈ topic ನೋವು ಮಾತಾಡಿ. ತಿಳಿದಿಲ್ಲ. ಈ ನೋವು Point ತಿಳಿದಿಲ್ಲ. ಮಾತಾಡಿ, ರಜಾಕ್ ಸರ್. ಈ ನಮ್ಮ ಸಮಾಜದ ಮಾತಾಡಿ. ಅಭಿವೃದ್ಧಿ ಬಗ್ಗೆ ಕಾಳಜಿ Point ಇದೆ. ಮಾತಾಡಿ, ರಜಾಕ್. ಇವತ್ತು ಪರಿಶಿಷ್ಟ ಪಂಗಡಗಳ ಸರ್, ಪರಿಶಿಷ್ಟ ಈಗ ಪಂಗಡಗಳ ಕಾಳಜಿ ಇದ್ರೆ ಹೇಳಿ ನೀವು. ಹೋಗ್ತಾ ಇದ್ರೆ ಕಾಳಜಿ ಇದ್ರೆ ಟರ್ಮಿನಲ್ ಕೇಸ್ ಕೂಡ ಈಗ ಕಾಳಜಿ ಇದ್ರೆ ಬಿಜೆಪಿಗೆ ಮಾತಾಡ್ಬೇಕು ಉರುಳಾಗುತ್ತೆ. ಯಾಕೆ ನಿಮ್ಮ ನೀವು.